ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕನ್ನಡಕ್ಕೆ ಒಂದು ಭದ್ರ ಕೋಟೆ, ಒಂದು ಬಾಗಿಲು ಅಂದ್ರೆ ನಮ್ಮ ಅಣ್ಣವರು. ಕನ್ನಡಕ್ಕೆ ಬರ್ತಿದ್ದಂತ ಯಾವುದೇ ಅಡೆತಡೆಗಳಿದ್ರೆ ಅದನ್ನೆಲ್ಲ ತಡೆದು ನಿಂತಿದ್ದರು ಅಣ್ಣವರೊಬ್ಬರೇ. ನೋಡಿ, ಅವ್ರು ಇರೋವರೆಗೂ ಬಾಲ ಬಿಚ್ಚಿದೆ ಸೈಲೆಂಟ್ ಆಗಿದ್ದಂತ ಡಬ್ಬಿಂಗ್ ಅನ್ನೋ ಒಂದು ಭೂತ ಹೆಂಗೆ ಇವತ್ತು ಒಳಗಡೆ ಬಂದಿದೆ. ಒಳಗಡೆ ಬಂದಿದ್ದಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗವನ್ನೇ ಎಷ್ಟು ಸರ್ವನಾಶ ಮಾಡ್ತಾ ಇದೆ. ನೋಡಿ, ಈ ವರ್ಷ 6 ತಿಂಗಳಾಯ್ತಾ ಬಂತು, ಜೂನು. ಒಂದೇ ಒಂದು ಕನ್ನಡದ ಸೂಪರ್ ಹಿಟ್ ಚಿತ್ರ ತೋರಿಸ್ಬಿಡಿ ನೋಡೋಣ. ಬರುತ್ತೆ ಚಿತ್ರಗಳು, ವಾರಕ್ಕೆ 2-3 ಬಿಡುಗಡೆ ಆಗತ್ತೆ, ಹೋಗ್ತಾನೇ ಇದೆ. ಒಂದೊಳ್ಳೆ ಚಿತ್ರ ಬಂತು ಅಂದ್ರೆ ಅದಕ್ಕೆ ಚಿತ್ರಮಂದಿರಗಳ ಕೊರತೆ ಆಗತ್ತೆ. ಚಿತ್ರಮಂದಿರಗಳ ಕೊರತೆ ಆದ್ರೆ ಬರೀ ಪರಭಾಷೆ ಚಿತ್ರಗಳೇ ಅಲ್ಲಿರುತ್ತೆ. ಒಂದು ಪರಭಾಷೆ ಚಿತ್ರಗಳು ಬರುತ್ತೆ, ಅವ್ರ ಭಾಷೆಯಲ್ಲಿ ಒಂದು ಬರುತ್ತೆ, ಅದ್ರ ಜೊತೆ ಹಿಂದಿಯಲ್ಲಿ ಬರುತ್ತೆ, ತಮಿಳಲ್ಲಿ ಬರುತ್ತೆ, ತೆಲುಗಲ್ಲಿ ಬರುತ್ತೆ, ಜೊತೆ ಕನ್ನಡದಲ್ಲಿ ಬರುತ್ತೆ ಡಬ್ಬಿಂಗ್ ಆಗಿ. ಆಗ ನಮ್ಮ ಭಾಷೆ, ನಮ್ಮ ಇಲ್ಲಿಂದ ಕನ್ನಡದ ಚಿತ್ರಗಳು ಎಲ್ಲಿ ಹೋಗ್ಬೇಕು? ಅದು ಚಿತ್ರಮಂದಿರದ ಕೊರತೆ ಆಗುತ್ತೆ. ಚಿತ್ರಮಂದಿರ ಕೊರತೆ ಆದ ತಕ್ಷಣ ಅದು ಮತ್ತೆ ವಾಪಸ್ ಹೋಗಿ ಡಬ್ಬಿಗೆ ಸೇರುತ್ತೆ, ಅಲ್ಲಿಗೆ ಮುಗೀತು. ಆ ನಿರ್ಮಾಪಕ ಕಷ್ಟ ಅನುಭವಿಸಿರ್ತಾನೆ, ದುಡ್ಡು ಹಾಕಿ. ಅವನು ಮತ್ತೆ ಮತ್ತೆ ರೀ-ರಿಲೀಸ್ ಮಾಡೋಕೆ ಅವನ ಕೆಪಾಸಿಟಿ ಇರಲ್ಲ, ಅವನು ಅದನ್ನಲ್ಲೇ ಬಿಟ್ಬಿಡ್ತಾನೆ. ಯಾವುದೋ ಒಂದು ಬಿಸ್ನೆಸ್ ಮಾಡಿದೆ, ಲಾಸ್ ಆದೆ ಅಂತ ಅದನ್ನಲ್ಲೇ ಬಿಟ್ಬಿಡ್ತಾನೆ. ಈ ತರ ಆಗತ್ತೆ. ನಮ್ಮ ಕನ್ನಡದ ಕಲಾವಿದರಿಗೆ ಕೆಲಸ ಸಿಗಲ್ಲ, ನಮ್ಮ ಕನ್ನಡದ ಕಾರ್ಮಿಕರಿಗೆ ಕೆಲಸ ಸಿಗಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಆಲೋಚನೆ ಮಾಡಿ ಅಣ್ಣವರು ಡಬ್ಬಿಂಗ್ನ ತಡೆ ಹಿಡಿದಿದ್ದು. ನಮ್ಮ ಕನ್ನಡದ ಕಲಾವಿದರಿಗೆ, ಕನ್ನಡದ ಕಾರ್ಮಿಕರಿಗೆ ಕೆಲಸ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಣ್ಣವರು ಡಬ್ಬಿಂಗ್ನ ತಡೆಯೋದು. ಅದು ನೋಡಿ, ಅಣ್ಣವರು 2006 ಏಪ್ರಿಲ್ 12 ತಾರೀಕು ತೀರೋಗೋವರೆಗೂ ಒಬ್ಬ ಉಸಿರು ಬಿಟ್ಟಿಲ್ಲ ಡಬ್ಬಿಂಗ್ ಮಾಡ್ತೀನಿ ಅಂತ. ಇದು ಅಣ್ಣವ್ರಿಗಿದ್ದ ತಾಕತ್ತು. ಆದ್ರೆ ಈ ನೀವೆಲ್ಲರೂ ಟಿಪ್ಪು ಸುಲ್ತಾನ್ ಧಾರಾವಾಹಿನ DD1ರಲ್ಲಿ ನೀವು ನೋಡಿದ್ದೀರ. ಆಗ ಸಂಜಯ್ ಖಾನ್ ಅದರ ನಿರ್ಮಾಪಕ, ಅವನು ಇದನ್ನ ನಾನು ಡಬ್ಬಿಂಗ್ ಮಾಡ್ತೀನಿ, ಎಲ್ಲ ಭಾಷೆಗಳಲ್ಲೂ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿ, ಅದು ಹಿಂದಿಯಲ್ಲಿ ಬರ್ತಿತ್ತು ಧಾರಾವಾಹಿ, ಅದನ್ನ ಕನ್ನಡದಲ್ಲೂ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ದ. ಆಗ ಇಲ್ಲಿದ್ದ ಕನ್ನಡದ ಹೋರಾಟಗಾರರು ಹಾಗೂ ಕೆಲವೊಂದಿಷ್ಟು ಸಾಹಿತಿಗಳು, ಇಲ್ಲ ಇದು ಮಾಡಬಾರ್ದು, ಇದು ನಮ್ಮ ಕಲಾವಿದರಿಗೆ ತೊಂದರೆ ಆಗತ್ತೆ, ಹಂಗೆ ಅಂತ ಸ್ವಲ್ಪ ಹೋರಾಟಗಳು ಮಾಡಿದ್ರು. ಆಗ ಸಂಜಯ್ ಖಾನ್ ಒಪ್ಪಲೇ ಇಲ್ಲ, ನಾನು ಏನಾದ್ರೂ ಆಗಲಿ ನಾನು ಮಾಡೇ ಮಾಡ್ತೀನಿ, ನಾನು ಯಾಕೆ ನಿಮ್ಗೋಸ್ಕರ ಎದುರ್ಕೊಬೇಕು, ನನ್ನ ದುಡ್ಡು ನಾನು ಏನ್ ಬೇಕಾದ್ರೆ ಮಾಡ್ತೀನಿ, ಇದು ನಮ್ಮ ಭಾರತ, ಹಂಗೆ ಹಿಂಗೆ ಏನೇನೋ ಡೈಲಾಗ್ಗಳನ್ನ ಹೊಡೆದು ರಿಲೀಸ್ ಮಾಡ್ತೀನಿ, ನಾನು ಧಾರಾವಾಹಿನ ಡಬ್ಬಿಂಗ್ ಮಾಡಿ ಬಿಡ್ತೀನಿ ಪ್ರತಿದಿನ ಅಂತ ಬಿಟ್ಟು ಅನೌನ್ಸ್ಮೆಂಟ್ ಎಲ್ಲ ಮಾಡ್ದ. ಆಗ ಇಲ್ಲಿದ್ದ ಎಷ್ಟೋ ಕಲಾವಿದರೆಲ್ಲ ಇದಕ್ಕೆ ಪ್ರತಿಭಟನೆ ಮಾಡಿದ್ರು. ಆಗ ಕೇಂದ್ರ ಸರ್ಕಾರವು ಸಹ ಅದಕ್ಕೆ ಒಪ್ಪಿಗೆ ಸೂಚಿಸಿದ ತರ ಇತ್ತು, ಅಂದ್ರೆ ಒಪ್ಪಿಗೆ ಹೇಳಿಲ್ಲ, ಒಪ್ಪಿಗೆ ಕೊಡೋ ತರ ಇತ್ತು, ಮಾಡಿ ಡಬ್ಬಿಂಗ್ನ ಅಂತ ಬಿಟ್ಟು. ಈ ನಮ್ಮ ದೂರದರ್ಶನ ಎಲ್ಲ ಸರ್ಕಾರಿ ಇದರದೇನೆ, ದೂರದರ್ಶನವು ಸಹ ಆ ಡಬ್ಬಿಂಗ್ ನಿಂದ ಬರುವಂತ ಟಿಪ್ಪು ಸುಲ್ತಾನ್ನ ಹಾಕೋಕೆ ಅವರು ಸಹ ರೆಡಿಯಾಗಿದ್ರು. ಆಗ ಇಲ್ಲಿ ನಡೆದಂತ ಪ್ರತಿಭಟನೆಯನ್ನ ನೋಡಿದಂತ ಸಂಜಯ್ ಖಾನ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಡಬ್ಬಿಂಗ್ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಒಬ್ಬ ನಾಯಕನ ರೆಡಿ ಮಾಡ್ಕೊಳ್ಳಿ, ಆ ನಾಯಕನ ರೆಡಿ ಮಾಡಿಕೊಂಡು ನೀವು ಕುರುಕ್ಷೇತ್ರಕ್ಕೆ ಬನ್ನಿ, ನೀವು ಕುರುಕ್ಷೇತ್ರಕ್ಕೆ ಬನ್ನಿ, ನಾನು ಆ ನಿಮ್ಮ ನಾಯಕನ ಎದುರಿಸ್ತೀನಿ, ಯಾರು ಗೆಲ್ತಾರೆ ನೋಡೇ ಬಿಡೋಣ ಅಂತ ಒಂದು ಡೈಲಾಗ್ನ ಹೇಳ್ತಾರೆ. ಮಾರನೇ ದಿನ ಪೇಪರಲ್ಲಿ ಅದು ನ್ಯೂಸ್ ಬರುತ್ತೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಜಯ್ ಖಾನ್ ವಿರುದ್ಧ ಜನ ರೋಚಿಗೆ ಹೇಳ್ತಾರೆ. ಆಗ ಸಂಜಯ್ ಖಾನ್ ಕೊಟ್ಟಂತ ಆ ಒಂದು ಹೇಳಿಕೆಗೆ ಸದಾಶಿವನಗರದಿಂದ ಒಂದು ಗಟ್ಟಿಯಾದ ಧ್ವನಿ ಆಚೆ ಬರುತ್ತೆ, ನಾನಿದ್ದೀನಪ್ಪ, ಹೋರಾಟ ಮಾಡೋಣ ನಡಿ, ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ನಾವು ಡಬ್ಬಿಂಗ್ನ ಬಿಡಲ್ಲ, ನೀನು ಅದು ಹೆಂಗೆ ಡಬ್ಬಿಂಗ್ ಮಾಡ್ತೀಯ ಮಾಡಪ್ಪ ಅಂತ ಹೇಳ್ಬಿಟ್ಟು ಸದಾಶಿವನಗರದ ಆ ಗಂಡಸು ಅಣ್ಣವರು ಒಂದು ಧ್ವನಿನ ಆಚೆ ಹಾಕ್ತಾರೆ. ಮುಗೀತು.
ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಪ್ರತಿಭಟನೆ ಆರಂಭಿಸ್ತಾರೆ. ಅದು ಹೆಂಗೆ ನೀನು ಡಬ್ಬಿಂಗ್ ಮಾಡ್ತೀಯ ಅಂತ. ಈ ಕಡೆ ದೂರದರ್ಶನವು ಸಹ ಅದನ್ನ ಹಾಕಕ್ಕೆ ರೆಡಿಯಾಗಿದ್ರಲ್ಲ, ಆಗ ಇಲ್ಲಿದ್ದಂಥ ಕಲಾವಿದರು, ಕನ್ನಡದ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಸಹ ದೂರದರ್ಶನಕ್ಕೆ ಎಚ್ಚರಿಕೆ ಕೊಡ್ತಾರೆ. ನೀವೇನಾರ ಹಾಕಕ್ಕೆ ರೆಡಿ ಆದರೆ ನಿಮಗೆ ಅಂದ್ರೆ ಯಾವಾಗ ದೂರದರ್ಶನದಲ್ಲಿ ಭಾನುವಾರನೋ ಶನಿವಾರನೋ ಒಂದು ಕನ್ನಡ ಫಿಲಂ ಬರೋದು, ಮತ್ತೆ ಗುರುವಾರನೋ ಚಿತ್ರಮಂಜರಿ ಬರೋದು, ಅದನ್ನೆಲ್ಲ ನಾವು ಸ್ಟಾಪ್ ಮಾಡ್ತೀವಿ. ನಾವು ನಿಮ್ಗೆ ಯಾರು ಕೊಡೋದೇ ಇಲ್ಲ ದೂರದರ್ಶನಕ್ಕೆ. ನಾವು ಪಿಕ್ಚರ್ ನಿಮ್ಗೆ ಕೊಡಲ್ಲ, ಮತ್ತೆ ನಿಮ್ಗೆ ಇದು ಕೊಡಲ್ಲ, ಚಿತ್ರಮಂದಿರನು ನಾವು ಯಾವ್ದು ನಿಮ್ಗೆ ಹಾಡುಗಳನ್ನ ಕೊಡಲ್ಲ ಅಂತ ಇಲ್ಲಿರೋ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ. ಆಗ ದೂರದರ್ಶನಕ್ಕೂ ನಡ್ಕ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಹ ನಡೆಯುತ್ತೆ ಬೆಂಗಳೂರಲ್ಲಿ. ಅದರ ಅಧ್ಯಕ್ಷರಾಗಿ ಅದಕ್ಕೆ ಕೆಲವೊಂದು ವಿಭಾಗಕ್ಕೆ ಒಂದೊಂದು ಅಧ್ಯಕ್ಷರಾಗಿ ನಮ್ಮ ಶಿವರಾಮ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಶಿವರಾಮ್ ಅವರು ಸಹ ಅದನ್ನ ನಾನು ಒಪ್ಪಲ್ಲ, ನನಗ್ ಬೇಡ, ಈಗ ಡಬ್ಬಿಂಗ್ ಆಗಿ ನಮ್ಮ ಚಿತ್ರರಂಗನ ಕೊಳ್ಳಕ್ ಬರ್ತಾ ಇರ್ಬೇಕಾದ್ರೆ ನಾನೊಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಹೋಗ್ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ಟು ಅವರು ಅದಕ್ಕೆ ಒಪ್ಲಿಲ್ಲ, ನಾನು ಅದನ್ನ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಆಗ ಇಡೀ ಕನ್ನಡ ಚಿತ್ರರಂಗ, ಕನ್ನಡಿಗರೆಲ್ಲ ಒಗ್ಗಟ್ಟಾಗ್ತಾರೆ. ಮುಂದೆ ಅಣ್ಣವ್ರು ನಿಂತಿರ್ತಾರೆ. ಸಂಜಯ್ ಖಾನ್ಗೆ ಭಯ ಶುರುವಾಗತ್ತೆ. ಸಂಜಯ್ ಖಾನ್ ಆಗ ಅಣ್ಣವ್ರ ಬಗ್ಗೆ ಆ ವಿಷಯನೆಲ್ಲ ತಿಳ್ಕೊಂತಾರೆ. ಅಂದ್ರೆ ಅಣ್ಣವ್ರು ಹೇಗೆ, ಅವ್ರು ಏನು, ಎಲ್ಲ ವಿಷಯನ ಅವರ ಜೊತೆಲಿರೋ ಜೊತೆಗಾರರಿಂದ ಸಂಜಯ್ ಖಾನ್ ವಿಷಯ ತಿಳ್ಕೊಂಡು ಆ ಡಬ್ಬಿಂಗ್ ಅನ್ನೋ ಭೂತನ ಅಲ್ಲೇ ಕೈ ಬಿಟ್ಬಿಡ್ತಾರೆ. ನೋಡಿ, ಈಗ ಚಿತ್ರರಂಗ ಎಷ್ಟೋ ಕೆಳಮಟ್ಟಕ್ಕೆ ಹೋಗಿದೆ. ಏನಾರ ಅಣ್ಣವರು ಡಬ್ಬಿಂಗ್ ಬಿಟ್ಬಿಟ್ಟಿದ್ರೆ ಸುಮಾರು ಒಂದು 50 ವರ್ಷದಿಂದನೇ ಚಿತ್ರರಂಗ ಹೋಗ್ಬಿಡ್ತಿತ್ತೇನೋ. ಎಷ್ಟೋ ಕಲಾವಿದರು ಬಂದಿದ್ರಲ್ಲ, ಅವ್ರು ಯಾರು ಇರ್ತಿದ್ದಿಲ್ಲ. ಈ ಡಬ್ಬಿಂಗ್ ಇಂದನೇ ಇವತ್ತು ಎಷ್ಟೋ ಉತ್ತರ ಭಾರತದ ಎಷ್ಟೋ ಚಿತ್ರರಂಗ ಮಲಗಿದೆ. ಅದರಲ್ಲಿ ಉಸಿರಾಡ್ತಾ ಇರೋದ್ರಲ್ಲಿ ಕೆಲವೊಂದು ಉಸಿರಾಡ್ತಿದೆ, ಅದ್ರಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಸಹ. ಇದಕ್ಕೆ ನಾವು ಅಣ್ಣವ್ರನ್ನ ಆ ರೀತಿ ಇಷ್ಟಪಡೋದು. ನಮ್ಮ ಕರ್ನಾಟಕದ ಕಲಾವಿದರು ಬರ್ಬೇಕ್ರಿ, ನಮ್ಮ ಕರ್ನಾಟಕದ ಕಲಾವಿದರು ಇರ್ಬೇಕ್ರಿ ಅಂತ ಹೇಳ್ಬಿಟ್ಟು ಅಣ್ಣವ್ರ ಅವತ್ತು ಡಬ್ಬಿಂಗ್ ನ ನಿಲ್ಸಿದ್ರಲ್ಲ. ಆದ್ರೆ ಇವತ್ತು ಎಷ್ಟೋ ಕನ್ನಡದ ಕಲಾವಿದರು ಅಣ್ಣವ್ರನ್ನ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮೊನ್ನೆ ಒಂದು 2-3 ದಿನದ ವಿಡಿಯೋ ನೋಡಿದೆ. ಒಬ್ರು ವ್ಯಕ್ತಿ ಸೂಪರ್ ಸ್ಟಾರ್, ಅವರು ರಾಜ್ಕುಮಾರ್ ಅಂತ ಕರೀತಾರೆ. ಕನ್ನಡ ಚಿತ್ರರಂಗವನ್ನು ಬೆಳೆಸಿದಂತ ಮಹಾನ್ ಭಾವ, ಕನ್ನಡ ಚಿತ್ರರಂಗಕ್ಕೆ ಬುದಿನ, ಆಲದ ಮರ ಎಲ್ಲ ಹೇಳ್ಬೋದು, ಅಂತ ವ್ಯಕ್ತಿನ ರಾಜ್ಕುಮಾರ್ ಅಂತ ಕರೆಯೋದು ಯಾವ ತಪ್ಪು? ಪ್ರೀತಿಯಿಂದ ಅಣ್ಣವ್ರಂತ ಕರೆಯಕ್ಕಾಗಲ್ವಾ? ಇಲ್ಲ ಓರಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಕರಿಬೋದಲ್ಲ. ಕನ್ನಡ ಚಿತ್ರವನ್ನು ಕಟ್ಟಿದವರನ್ನೇ ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದೆ. ಅದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಈ ಒಂದು ಕೆಳಮಟ್ಟಕ್ಕೆ ಇಳಿತಾ ಇದೆ. ಅದಾಗೋದು ಬೇಡ. ಮತ್ತೆ ಕನ್ನಡ ಚಿತ್ರರಂಗ ಮೇಲ್ ಬರಲಿ ಅಂತ ನಾನು ಹಾರೈಸ್ತೀನಿ. ಅಣ್ಣವರು ನಮಗೆ ಬರೀ ಕನ್ನಡದ ಅಭಿಮಾನ ಅಷ್ಟೇ ಅಲ್ಲ, ಒಂದು ಸಾಮಾಜಿಕ ಸಂದೇಶವನ್ನು ನಮ್ಗೆಲ್ಲರಿಗೂ ಕೊಟ್ಟು ಹೋಗಿದ್ದಾರೆ. ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗೋಣ. ಬನ್ನಿ ಕನ್ನಡಿಗರೇ, ಹೀಗೆ ಹಲವಾರು ಅಣ್ಣವರ ವಿಚಾರಗಳು ಮತ್ತೆ ಕನ್ನಡ ನಾಡು ವಿಚಾರಗಳನ್ನ ಆಗ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನನಗೆ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.